ಎಲ್ರಿಗೂ ನಮಸ್ಕಾರ. ತೋರಿಸ್ತಾ ಇರೋಂತಹ ಹೂನ ಕಕ್ಕೆ ಹೂವು, ಗೋಲ್ಡನ್ ಶವರ್ ಅಂತ ಕರಿತೀವಿ. ಇದು ವರ್ಷದಲ್ಲಿ 3-4 ತಿಂಗಳುಗಳ ಕಾಲ ಹೂ ಬರುತ್ತೆ. ಇನ್ನು ಈ ಹೂನ ನಾವು ಬಳಸ್ಕೊಂಡು ಯಾವ ರೀತಿಯಾಗಿ ಮುಖದ ಮೇಲಿರೋವಂತಹ ಪಿಗ್ಮೆಂಟೇಷನ್ನು, ಹಾಗೆ ಕಪ್ಪು ಕಲೆಗಳು, ಚುಕ್ಕಿಗಳ ಜೊತೆಗೆ ನಮಗೆ ಮೊಡವೆ ಬಂದೋದಂತಹ ಜಾಗದಲ್ಲಿ ಈ ಮೊಡವೆಗಳು ಹೋದ್ಮೇಲೆ ಒಂಥರ ಹೋಲ್ ಥರ ಆಗಿರುತ್ತೆ, ಅದನ್ನು ಕೂಡ ಹೋಗಲಾಡಿಸ್ಬೋದು. ಹಾಗೆ ಹಸಿ ಗಾಯಗಳಾಗಿರುತ್ತೆ, ಅದು ಗಾಯ ವಾಸನೆ ಆಗ್ತಾ ಇರಲ್ಲ ಅಂಥವ್ರು ಕೂಡ, ಮತ್ತು ಸುಟ್ಟ ಗಾಯಗಳು ಕೂಡ ಹೋಗಲಾಡ್ಸೋಕ್ಕೆ ಯಾವ ರೀತಿಯಾಗಿ ನಾವು ಮೆಡಿಸನ್ ಮಾಡ್ಕೊಬೇಕು ಅನ್ನೋದನ್ನು ಎಲ್ಲ ಕೂಡ ನನ್ನ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಯಾರಿಗೆಲ್ಲ ಗೊತ್ತಿಲ್ಲ ಅನ್ನೋರಿಗೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನು ಈ ಕಾಯಿನ ಬಳಸ್ಕೊಂಡು ನಾವು ಯಾವ ರೀತಿಯಾಗಿ ಕೂದಲಿಗೆ ನ್ಯಾಚುರಲ್ಲಾಗಿ ಏರ್ ಡೈ ಆಗಿ ಬಳಸ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಕಾಯಲ್ಲಿ ಯಥೇಚ್ಛವಾದಂತಹ ಔಷಧಿ ಗುಣ ಹೊಂದಿರೋದ್ರಿಂದ ನಮ್ಮ ಕೂದಲು ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನಮಗೆ ಬೇಕಾಗಿರೋ ಅಂತಹ ಚೆನ್ನಾಗಿ ಹಣ್ಣಾಗಿರೋ ಅಂತಹ ಕಾಯಿನ ನಾವು ತೊಗೋಬೇಕು. ಅಂದರೆ ನೋಡಿ, ಈ ರೀತಿಯಾಗಿ ಮೇಲ್ಗಡೆ ಕಾಯಿ ಥರನೇ ಗಟ್ಟಿ ಇದ್ದರೂ ಒಳಗಡೆ ಹಣ್ಣಾಗಿ ಒಂಥರ ಹುಣಸೆ ಹಣ್ಣಲ್ಲಿ ಅಂಟಿರುತ್ತಲ್ಲ, ಆ ರೀತಿಯಾಗಿ ಇರುತ್ತೆ. ಸೊ ಅದನ್ನು ನಾವು ಕ್ಲೀನಾಗಿ ತೊಳೆದು ಒರೆಸ್ಕೊಂಡು ಹೋಲ್ಡ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಇರುತ್ತೆ. ಬೀಜ ಎಲ್ಲ ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ಕುಟ್ಟಿ 1-2 ಗ್ಲಾಸ್ ನೀರಿಗೆ ಹಾಕಿ ನೆನೆ ಹಾಕಬೇಕು. ಅದರ ಜೊತೆಗೆ 1 ಚಮಚ ಮೆಂತೆ, ಹಾಗೆ 1 ಚಮಚ ಕಲ್ಲೋಂಚಿ ಬೀಜ. ಕಲ್ಲೋಂಚಿ ಬೀಜ ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ, ಹಾಗೆ ದಿನಸಿ ಅಂಗಡಿಲೂ ಕೂಡ ಸಿಗುತ್ತೆ. ಎರಡನ್ನೂ ಕೂಡ ನೆನೆ ಹಾಕಿ ಇದ್ರ ಜೊತೆಗೆ ಒಂದು ನೈಟ್ ಫುಲ್ಲು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡಬೇಕು. ಇದು ಚೆನ್ನಾಗಿ ನೆಂದ ನಂತರ ನೆಕ್ಸ್ಟ್ ಡೇ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದ್ರ ರಸ ಎಲ್ಲ ಬಿಟ್ಕೋಬೇಕು ಅಂತ ಹೇಳಿ ಚೆನ್ನಾಗಿ ಕುದಿಸ್ಬಿಟ್ಟು 2 ಗ್ಲಾಸ್ ನೀರು ಇರೋದು 1 ಗ್ಲಾಸ್ ನೀರು ಬರೋ ತನಕ ಚೆನ್ನಾಗಿ ಕುದ್ದ ನಂತರ ಮೆಹಂದಿಲಿ ಹಾಕಿ ಕಲಿಸ್ಕೊಳ್ಳೋದು. ಸೊ ಕಲಿಸ್ಬೇಕಾದ್ರೆ ನಾವು 1 ಚಮಚ ನಲ್ಲಿಕಾಯಿ ಪುಡಿ ಕೂಡ ಹಾಕಬೇಕಾಗುತ್ತೆ. ಸೊ ನಲ್ಲಿಕಾಯಿ ಪುಡಿ ಇಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ನೈಟು ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ನಾವು ಕೂದಲು ವಾಶ್ ಮಾಡ್ಕೊಂಡಿರ್ತೀವಲ್ಲ, ಎಣ್ಣೆ ಇರಬಾರ್ದು, ಆ ರೀತಿಯಾಗಿ ಶಾಂಪೂ ವಾಶ್ ಆಗಿರೋ ಅಂತಹ ಕೂದಲಿಗೆ ಕ್ಲೀನಾಗಿ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಕ್ಲೀನಾಗಿ ಅಪ್ಲೈ ಮಾಡಿ ಒಂದು 3-4 ಗಂಟೆ ಹಾಗೆ ಬಿಟ್ಟು ನಾವು ಉಗುರು ಬೆಚ್ಚನ ನೀರಿಂದ ಕ್ಲೀನಾಗಿ ಕೂದಲನ್ನ ತೊಳ್ಕೊಬೇಕು. ಸೊ ಕೂದಲನ್ನ ತೊಳ್ಕೊಂಡು ನೆಕ್ಸ್ಟ್ ಡೇ ಸ್ವಲ್ಪ ಕೂದಲಿಗೆ ಎಣ್ಣೆ ಹಾಕ್ಬಿಟ್ಟು ಶಾಂಪೂ ವಾಶ್ ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ಹೊಳಪು ಬರೋದ್ರ ಜೊತೆಗೆ ಕೂದಲು ಕೂಡ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಸೊ ನಿಧಾನವಾಗಿ ಇದು ಕಪ್ಪಾಗ್ತಾ ಬರುತ್ತೆ, ಸಡನ್ನಾಗಿ ಬ್ಲ್ಯಾಕ್ ಆಗಲ್ಲ, ನಿಧಾನವಾಗಿ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನಾವು ವಾರದಲ್ಲಿ 1-2 ಸಲ ಅಥವಾ ವಾರಕ್ಕೆ 1 ಸಲಿನಾರು ನಾವು ಈ ರೀತಿಯಾಗಿ ಮಾಡ್ತಾ ಬಂದರೆ ನ್ಯಾಚುರಲ್ಲಾಗಿ ಕೂದಲು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇರಲ್ಲ. ನಾವು ಹೊರಗಡೆ ತಂದಿರೋ ಅಂತಹ ಹೇರ್ ಡೈನ ಬಳಸೋದ್ರಿಂದ ಕೂದಲು ಉದುರೋದು ಜೊತೆಗೆ ಇಚ್ಚಿಂಗು, ಸ್ಕಿನ್ ಪ್ರಾಬ್ಲಮ್ಗಳು ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಧಾನಕ್ಕೆ, ಸೈಡ್ ಎಫೆಕ್ಟು. ಆದರೆ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ, ನ್ಯಾಚುರಲ್ಲಾಗಿ ಕೂದಲು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಇನ್ನು ಈ ಕಕ್ಕೆ ಕಾಯಿನ ಬಳಸ್ಕೊಂಡು ಚಿಕ್ಕ ಮಕ್ಕಳಿಗೆ ಅಂದರೆ 15-16 ವರ್ಷದ ಮಕ್ಕಳಿಗೆ ಬಾಲನೆರೆ ಬರೋಕ್ಕೆ ಶುರುವಾಗುತ್ತೆ. ಅಂಥವರಿಗೆ ನಾವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ನೋಡೋದಾದರೆ, ಈ ಕಕ್ಕೆ ಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ಜಜ್ಜಿ 1 ಲೋಟ ನೀರೆಲ್ಲ ಹಾಕಿ ಒಂದು ನೈಟ್ ಫುಲ್ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ಚೆನ್ನಾಗಿ ನೆಂದಂತಹ ನೀರನ್ನ ಕ್ಲೀನಾಗಿ ಒಂದು ಬಾಟ್ಲಲ್ಲಿ ಶೋಧಿಸ್ಕೊಂಡು ಇಟ್ಕೊಂಡು ಕೂದಲು ಬುಡಕ್ಕೆ ಸ್ಪ್ರೇ ಮಾಡ್ಕೊಳ್ಬೇಕು. ಜೊತೆಗೆ ನಾವು ವಾಶ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸ್ಪ್ರೇ ಮಾಡಿ ಶಿರಮ್ ಥರ ಹಾಗೇ ಬಿಡ್ಬೋದು. ಹಾಗೆ ಬಿಟ್ಟು ನಾವು ಯಾವಾಗ ಬೇಕು ಆವಾಗ ಕೂದಲನ್ನ ತೊಳ್ಕೊಬೋದು. ಈ ರೀತಿ ಮಾಡೋದ್ರಿಂದ ನಮಗೆ 1-2 ತಿಂಗಳೊಳಗಡೆ ಒಳ್ಳೆ ನ್ಯಾಚುರಲ್ಲಾಗಿ ಕೂದಲು ಬಿಳಿದೆಲ್ಲ ಕಪ್ಪಾಗ್ತಾ ಬರುತ್ತೆ, ಬಾಲನೆರೆ ಎಲ್ಲ ಹೋಗ್ತಾ ಬರುತ್ತೆ. ಸೊ ಒಳ್ಳೆ ರೆಮಿಡಿಯಾಗಿ ನಾವು ಇದನ್ನು ಬಳಸ್ಕೊಬೋದು. ಖಂಡಿತವಾಗ್ಲೂ ಯಾರ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬೇಗ ಬರ್ತಾಯಿದೆ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ಮಮತಾ.